ದೆವ್ವ ವಕ್ರಿಸ್ಕೊಂಡಿದೆ, ಅದನ್ನ ಬಿಡಿಸ್ತೀನಿ ಅಂತ ಹೇಳಿ ಕಟ್ಟಿಗೆಯಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ದೆವ್ವ ಬಿಡಿಸುವ ನೆಪದಲ್ಲಿ ಕಟ್ಟಿಗೆಯಿಂದ ತಲೆಗೆ ಪೆಟ್ಟು ಬಿದ್ದು 38 ವರ್ಷದ ಮುಕ್ತಾಬಾಯಿಯ ಕೊಲೆ ಆಗಿದೆ. ಕಲಬುರಗಿಯ ಆಳಂದ ಮುರುಂ ಗ್ರಾಮದಲ್ಲಿ ನಡೆದಂತ ಘಟನೆ. ತಲೆ ಸುತ್ತು ಬಂದು ಮನೆ ಮುಂದೆ ಬಿದ್ದಿದ್ದಂತಹ ಮುಕ್ತಾಬಾಯಿ ದೆವ್ವ ಬಂದಿದೆ, ದೆವ್ವ ಒಕ್ಕರಿಸಿಕೊಂಡಿದೆ, ಅದನ್ನು ಬಿಡಿಸ್ತೀನಿ ಅಂತೇಳಿ ಕಟ್ಟಿಗೆಯಿಂದ ಹೊಡೆದಂತ ಸಂಬಂಧಿ. ಬೇವಿನ ಮರದ ಕಟ್ಟಿಗೆಯಿಂದ ಮುಕ್ತಾಬಾಯಿ ಮೇಲೆ ಹಲ್ಲೆ ಮಾಡಲಾಗಿದೆ. ಪತಿಯ ಸಹೋದರ ಸಂಬಂಧಿಯಿಂದ ಹಲ್ಲೆ ನಡೆದಿದೆ. 4 ದಿನದ ಹಿಂದೆ ಮುಕ್ತಾಬಾಯಿಗೆ ತಿಳಿಸಲಾಗಿತ್ತು. ಸಂಬಂಧಿಕರ ಕಟ್ಟಿಗೆ ಏಟಿಗೆ ಮುಕ್ತಾಬಾಯಿ ಪ್ರಾಣ ಬಿಟ್ಟಿದ್ದಾರೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಮುಕ್ತಾಬಾಯಿ ದುರ್ಮರಣವನ್ನು ಒಪ್ಪಿದ್ದಾರೆ. ಮಹಾರಾಷ್ಟ್ರದ ಮುರುಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಐದು ಗಂಟೆಗ ನನ್ನ ಮನೇಲಿಂದ ಎಡಮಾಸಿ ದಿನ ಹಬ್ಬ ದಿನ ಹೋಗ್ಯಾರ ಸರ್. 8 ಗಂಟೆಗ ಊಟ ಮಾಡ್ರ ಗಂಡ ಹೆಂಡತಿ ಬೇಲಿ ಕಡೆಗೆ ಹೋಗ್ಬೇಕಂತ ಹೋಗ್ಯಾಳ. ಅವ್ರ ಮನೆ ಮಂದಿ ಹತ್ರ ಕೊಟ್ಟದ ಅದು ತಟ್ಕೊಂಡು ಬಿದ್ದಾಳ ಸರ್. ಅವ್ರ ಮನೆ ಮೇಲೆ ಮುರುಮದಾಗ ಅಲ್ಲಿ ಬಿಡಾನ ಈಕಿ ದೇವ್ ಬಡದಂದು ನೆಗೆಡ್ದಾರ ತಂದು ಹಿಡ್ಕೊಂಡಾರ. ದೇವ್ ಬಡದಂದು ಬೇವಿನ ಕಡೆ ತಗೊಂಡು ಬಾಗದ ಅಡತಮ್ಮ ಬಾಗದ ಹತ್ತಿಗೆ ಹೊಡೆದು ಮೈಯೆಲ್ಲ ಲೋ ಮಾಡ್ಯಾರ. ತೊಳಿ ತುಂಬಟಾಗಿ ಮೈ ತುಂಬಟಾಗಿ ಎದೆ ತುಂಬಟಾಗಿ ಬೆನ್ನು ತುಂಬಟಾಗ ಕೈ ಹೊಡೆದ ಗಂಡ ನೋಡೇನ್ರಿ ಸರ್. ನಾ ನೋಡಿಲ್ಲ ಅಂತ ನನ್ನ ಚಿಕ್ಕ ಮಗನಿಗೆ ಕೇಳ್ರಿ, ಮೊಮ್ಮಗನಿಗೆ ಬರ್ತಾರ ಹೊಡೆದಾರ ಸರ್. ದೇವ್ ಬಡದಕ್ಕೆ ಹೇಳ ಆಳಂದ ದೇವ್ ಅದ ಮುರ್ಮಿನ ದೇವ್ ಅದ 2 ದೇವ್ ಹಿಡಿದಂತ ಫೋನ್ ಮಾಡ್ರ 8 ಗಂಟೆಗೆ. ನನ್ನ ಮಗಳಿಗೆ ಹೊಡಿಬೇಡ್ರೋ ಯಪ್ಪ, ಬಂಡಾರ ಹಚ್ಚಿರಿ, ನಿಂಬಿಕಾಕ್ ಕೊಯ್ರಿ. ನನ್ನ ಮಗಳು 5 ಗಂಟೆಗೆ ಯಾಕೆ ದೇವ್ ಬಡಿತದೋ ಯಪ್ಪ ಅನ್ನ ಇಷ್ಟೇ ಅಂದದಪ್ಪ. ಅವ್ನಿಗೆ ದೇವ್ರು ಬರ್ತಂತ ಸರ್. ಆ ಹೊಡೆದವನಿಗೆ ದೇವ್ರು ಬರ್ತಂತ. ನೀವು 4 ಏಟ್ ಹೊಡೆದ್ರ ಎಂತ ದೇವ್ರದ ನೋಡ್ರಿ. ದೆವ್ವ ಹಿಡಿದಿದೆ ಅಂತೇಳಿ ಮಹಿಳೆಗೆ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿರುವಂತಹ ಒಂದು ಘಟನೆ ಮಹಾರಾಷ್ಟ್ರದ ಮುರುಂ ಗ್ರಾಮದಲ್ಲಿ ನಡೆದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಏನು ಮುಕ್ತಾಬಾಯಿ ಅನ್ನುವಂತ ಮಹಿಳೆಯನ್ನ ಮಹಾರಾಷ್ಟ್ರದ ಮುರುಂ ಗ್ರಾಮದ ಗಿಡ್ಡಪ್ಪ ಅನ್ನುವಂತ ಅವನಿಗೆ ಮದುವೆ ಮಾಡಿಕೊಟ್ಟಿದ್ರು. ಕಳೆದ ಎಳ್ಳಮಾವಾಸ್ಯೆಯ ಹಬ್ಬದಿಂದ ಮಗ ಮತ್ತೆ ಅಳಿಯ ಇಬ್ರು ಕೂಡ ಆಳಂದ್ ಪಟ್ಟಣದ ತಾಯಿ ಮನೆಗೆ ಆಗಮಿಸಿದ್ರು. ತಾಯಿ ಮನೆಯಲ್ಲಿ ವಾಸವಾಗಿದ್ರು. ಅದಾದ ಬಳಿಕ ಮತ್ತೆ ವಾಪಸ್ ಎಳ್ಳಮಾವಾಸ್ಯೆಯನ್ನ ಮುಗಿಸ್ಕೊಂಡು ತಮ್ಮ ಊರಿಗೆ ಮಹಾರಾಷ್ಟ್ರದ ಮುರುಂ ಗ್ರಾಮಕ್ಕೆ ತೆರಳಿದ್ರು. ಮುರುಂ ಗ್ರಾಮಕ್ಕೆ ತೆರಳಿದ ಬಳಿಕ ಮನೆಯ ಮುಂಭಾಗದಲ್ಲಿ ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಮಹಿಳೆ ಮುಕ್ತಾಬಾಯಿ ಅನ್ನುವಂತ ಮಹಿಳೆ ಏನು ಸುಸ್ತಾಗಿ ಬಿದ್ದಿರ್ತಾಳೆ. ಸುಸ್ತಾಗಿ ಬಿದ್ದ ಬಳಿಕ ಅದಾದ ನಂತರ ಏನು ಆ ಮಹಿಳೆಯ ಸಂಬಂಧಿಕರು ಅಂದ್ರೆ ಗಿಡ್ಡಪ್ಪನ ಸಂಬಂಧಿಕರು ಆಕೆಗೆ ದೆವ್ವ ಹಿಡಿದಿದೆ ಅನ್ನುವಂತ ನಿಟ್ಟಿನಲ್ಲಿ ಬೇವಿನ ಕಟ್ಟಿಗೆಯಿಂದ ಹೊಡೆದಿರುವಂತದ್ದು. ಅದಾದ ಬಳಿಕ ಏನು ಅಲ್ಲಿಂದ ನೇರವಾಗಿ ಮಹಾರಾಷ್ಟ್ರದ ಗಾಣಗಾಪುರಕ್ಕೆ ಕರ್ಕೊಂಡು ಬಂದು ಗಾಣಗಾಪುರದ ಸಂಗಮದಲ್ಲಿ ಸ್ನಾನ ಮಾಡಿಸಿ ಅಲ್ಲಿ ದೆವ್ವ ಬಿಡಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದಾದ ನಂತರ ಏನು ಆಕೆ ಬಹಳ ಸುಸ್ತಾಗಿದ್ದಂತ ಹಿನ್ನೆಲೆಯಲ್ಲಿ ಗುರುಮಿಟ್ಕಲ್ಗೆ ಅಂದ್ರೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ಗೂ ಕೂಡ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಮುಂದಾಗಿದ್ರು. ಅದಾದ ಬಳಿಕ ಆಕೆ ಏನು ಬಿಪಿ ಹೆಚ್ಚಾಗಿದ್ದ ಬಳಿಕ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಕರೆತಂದು ಜಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ತಾರೆ. ಅದಾದ ನಂತರ ನಿನ್ನೆ ತಡರಾತ್ರಿ ಆಕೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂತದ್ದು. ಒಂದ್ ಕಡೆ ಏನೋ ಎಲ್ಲೋ ಒಂದ್ ಕಡೆ ದೆವ್ವ ಹಿಡಿದಿದೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ದೆವ್ವ ಬಿಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಿಗೆಯಿಂದ ಹೊಡೆಯುವಂತ ಕೆಲಸ ಮಾಡಿ ಇದೀಗ ಮಹಿಳೆಯ ಜೀವ ಹೋಗಿರುವಂತ ಒಂದು ಘಟನೆ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಹಾರಾಷ್ಟ್ರ ವ್ಯಾಪ್ತಿಯ ಮುರುಂ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಮಹಾರಾಷ್ಟ್ರದ ಮುರುಂಗೆ ಈ ಒಂದು ಪ್ರಕರಣವನ್ನ ಹಸ್ತಾಂತರ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ದೆವ್ವ ಭೂತಗಳ ನಂಬಿಕೆಯಲ್ಲಿ ಇದೀಗ ಓರ್ವ ಮಹಿಳೆಯ ಜೀವವನ್ನ ಬಲಿ ಪಡೆದುಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಮತ್ತೊಂದು ಕಡೆ ತಾಯಿಯನ್ನ ಕಳೆದುಕೊಂಡು ಮಗ ಇದೀಗ ತಬ್ಬಲಿಯಾಗಿ ಅನಾಥವಾಗಿ ಕಣ್ಣೀರಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ದೆವ್ವ ವಕ್ರಿಸ್ಕೊಂಡಿದೆ, ಅದನ್ನ ಬಿಡಿಸ್ತೀನಿ ಅಂತ ಹೇಳಿ ಕಟ್ಟಿಗೆಯಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ದೆವ್ವ ಬಿಡಿಸುವ ನೆಪದಲ್ಲಿ ಕಟ್ಟಿಗೆಯಿಂದ ತಲೆಗೆ ಪೆಟ್ಟು ಬಿದ್ದು 38 ವರ್ಷದ ಮುಕ್ತಾಬಾಯಿಯ ಕೊಲೆ ಆಗಿದೆ. ಕಲಬುರಗಿಯ ಆಳಂದ ಮುರುಂ ಗ್ರಾಮದಲ್ಲಿ ನಡೆದಂತ ಘಟನೆ. ತಲೆ ಸುತ್ತು ಬಂದು ಮನೆ ಮುಂದೆ ಬಿದ್ದಿದ್ದಂತಹ ಮುಕ್ತಾಬಾಯಿ ದೆವ್ವ ಬಂದಿದೆ, ದೆವ್ವ ಒಕ್ಕರಿಸಿಕೊಂಡಿದೆ, ಅದನ್ನು ಬಿಡಿಸ್ತೀನಿ ಅಂತೇಳಿ ಕಟ್ಟಿಗೆಯಿಂದ ಹೊಡೆದಂತ ಸಂಬಂಧಿ. ಬೇವಿನ ಮರದ ಕಟ್ಟಿಗೆಯಿಂದ ಮುಕ್ತಾಬಾಯಿ ಮೇಲೆ ಹಲ್ಲೆ ಮಾಡಲಾಗುತ್ತೆ.
ಪತಿಯ ಸಹೋದರ ಸಂಬಂಧಿಯಿಂದ ಹಲ್ಲೆ ನಡೆದಿದೆ. 4 ದಿನದ ಹಿಂದೆ ಮುಕ್ತಾಬಾಯಿಗೆ ತಿಳಿಸಲಾಗಿತ್ತು. ಸಂಬಂಧಿಕರ ಕಟ್ಟಿಗೆ ಮುಕ್ತಾಬಾಯಿ ಪ್ರಾಣ ಬಿಟ್ಟಿದ್ದಾರೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಮುಕ್ತಾಬಾಯಿ ದುರ್ಮರಣವನ್ನು ಒಪ್ಪಿದ್ದಾರೆ. ಮಹಾರಾಷ್ಟ್ರದ ಮುರುಮ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. 5 ಗಂಟೆಗೆ ನನ್ನ ಮನೇಲಿಂದ ಎಡಮಾಸಿ ದಿನ ಹಬ್ಬ ದಿನ ಹೋಗ್ಯಾಳ ಸರ್. 8 ಗಂಟೆಗೆ ಊಟ ಮಾಡ್ರ ಗಂಡ ಹೆಂಡತಿ ಬೇಲಿ ಕಡೆ ಹೋಗ್ಬೇಕಂತ ಹೋಗ್ಯಾಳ. ಅವ್ರ ಮನೆ ಮಂದಿ ಹತ್ರ ಕೊಟ್ಟದ ಅದು ತಟ್ಕೊಂಡು ಬಿದ್ದಾಳ ಸರ್. ಅವ್ರ ಮನೆ ಮೇಲೆ ಮುರ್ಮದಾಗ ಅಲ್ಲಿ ಬಿಡಾನ ಈಕಿ ದೇವ್ ಬಡದಂದು ನೆಗಡಿದ್ರ ತಂದು ಇಟ್ಕೊಂಡಾರ. ದೇವ್ ಬಡದಂದು ಬೇಲಿ ಕಡೆ ತಗೊಂಡು ಭಾಗದ ತಮ್ಮ ಭಾಗದ ಹತ್ತಿಗೆ ಹೊಡೆದು ಮೈಯೆಲ್ಲ ಲೋ ಮಾಡ್ಯಾರ. ತೊಳಿ ತುಂಬಟಾಗಿ ಮೈ ತುಂಬಟಾಗಿ ಎದೆ ತುಂಬಟಾಗಿ ಬೆನ್ನಿ ತುಂಬಟಾಗ ಕೈ ಹೊಡೆದ ಗಂಡ ನೋಡೇನ್ರಿ ಸರ್. ನಾ ನೋಡಿಲ್ಲ ಅಂತಾನ. ನನ್ನ ಚಿಕ್ಕ ಮಗನಿಗೆ ಕೇಳ್ರಿ, ಮೊಮ್ಮಗನಿಗೆ ಬರ್ತಾನ ಹೊಡೆದಾರ ಸರ್. ದೇವ್ ಬಡದಕ್ಕೆ ಹೇಳಲ್ಲ ಗಿಡ ಆಳಂದ ದೇವ್ ಅದ ಮುರ್ಮಿನ ದೇವ್ ಅದ 2 ದೇವ್ ಹಿಡ್ದಂತ ಫೋನ್ ಮಾಡ್ರ 8 ಗಂಟೆಗೆ. ನನ್ನ ಮಗಳಿಗೆ ಹೊಡಿಬೇಡ್ರೋ ಯಪ್ಪ ಬಂಡಾರ ಹಚ್ಚಿರಿ ನಿಂಬಿಕಾಯಿ ಕೊಯ್ರಿ. ನನ್ನ ಮಗಳು 5 ಗಂಟೆಗೆ ಯಾಕೆ ದೇವ್ ಬಡಿತದೋ ಯಪ್ಪ ನಾ ಇಟ್ಟೆ ಅಂದದಪ್ಪ. ಅವ್ನಿಗೆ ದೇವ್ರು ಬರ್ತಂತ ಸರ್. ಆ ಹೊಡೆದವನಿಗೆ ದೇವ್ರು ಬರ್ತಂತ. ನೀವು 4 ಏಟ್ ಹೊಡೆದ್ರ ಎಂತ ದೇವ್ರದ ನೋಡ್ರಿ ಸರ್. ದೆವ್ವ ಹಿಡಿದಿದೆ ಅಂತೇಳಿ ಮಹಿಳೆಗೆ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿರುವಂತಹ ಒಂದು ಘಟನೆ ಮಹಾರಾಷ್ಟ್ರದ ಮುರುಮ್ ಗ್ರಾಮದಲ್ಲಿ ನಡೆದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಏನು ಮುಕ್ತಾಬಾಯಿ ಅನ್ನುವಂತ ಮಹಿಳೆಯನ್ನ ಮಹಾರಾಷ್ಟ್ರದ ಮುರುಮ್ ಗ್ರಾಮದ ಗಿಡ್ಡಪ್ಪ ಅನ್ನುವಂತವನಿಗೆ ಮದುವೆ ಮಾಡಿಕೊಟ್ಟಿದ್ರು. ಕಳೆದ ಎಳ್ಳಮಾವಾಸ್ಯೆಯ ಹಬ್ಬದಿಂದ ಮಗ ಮತ್ತೆ ಅಳಿಯ ಇಬ್ರು ಕೂಡ ಆಳಂದ್ ಪಟ್ಟಣದ ತಾಯಿ ಮನೆಗೆ ಆಗಮಿಸಿದ್ರು. ತಾಯಿ ಮನೆಯಲ್ಲಿ ವಾಸವಾಗಿದ್ರು. ಅದಾದ ಬಳಿಕ ಮತ್ತೆ ವಾಪಸ್ ಎಳ್ಳಮಾವಾಸ್ಯೆಯನ್ನ ಮುಗಿಸ್ಕೊಂಡು ತಮ್ಮ ಊರಿಗೆ ಮಹಾರಾಷ್ಟ್ರದ ಮುರುಮ್ ಗ್ರಾಮಕ್ಕೆ ತೆರಳಿದ್ರು. ಮುರುಮ್ ಗ್ರಾಮಕ್ಕೆ ತೆರಳಿದ ಬಳಿಕ ಮನೆಯ ಮುಂಭಾಗದಲ್ಲಿ ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಮಹಿಳೆ ಮುಕ್ತಾಬಾಯಿ ಅನ್ನುವಂತ ಮಹಿಳೆ ಏನು ಸುಸ್ತಾಗಿ ಬಿದ್ದಿರ್ತಾಳೆ. ಸುಸ್ತಾಗಿ ಬಿದ್ದ ಬಳಿಕ ಅದಾದ ನಂತರ ಏನು ಆ ಮಹಿಳೆಯ ಸಂಬಂಧಿಕರು ಅಂದ್ರೆ ಗಿಡ್ಡಪ್ಪನ ಸಂಬಂಧಿಕರು ಆಕೆಗೆ ದೆವ್ವ ಹಿಡಿದಿದೆ ಅನ್ನುವಂತ ನಿಟ್ಟಿನಲ್ಲಿ ಬೇವಿನ ಕಟ್ಟಿಗೆಯಿಂದ ಹೊಡೆದಿರುವಂತದ್ದು. ಅದಾದ ಬಳಿಕ ಏನು ಅಲ್ಲಿಂದ ನೇರವಾಗಿ ಮಹಾರಾಷ್ಟ್ರದ ಗಾಣಗಾಪುರಕ್ಕೆ ಕರ್ಕೊಂಡು ಬಂದು ಗಾಣಗಾಪುರದ ಸಂಗಮದಲ್ಲಿ ಸ್ನಾನ ಮಾಡಿಸಿ ಅಲ್ಲಿ ದೆವ್ವ ಬಿಡಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದಾದ ನಂತರ ಏನು ಆಕೆ ಬಹಳ ಸುಸ್ತಾಗಿದ್ದಂತ ಹಿನ್ನೆಲೆಯಲ್ಲಿ ಗುರುಮಿಟ್ಕಲ್ಗೆ ಅಂದ್ರೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ಗೂ ಕೂಡ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಮುಂದಾಗಿದ್ರು. ಅದಾದ ಬಳಿಕ ಆಕೆ ಏನು ಬಿಪಿ ಹೆಚ್ಚಾಗಿದ್ದ ಬಳಿಕ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಕರೆತಂದು ಜಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ತಾರೆ. ಅದಾದ ನಂತರ ನಿನ್ನೆ ತಡರಾತ್ರಿ ಆಕೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂತದ್ದು. ಒಂದ್ ಕಡೆ ಏನೋ ಎಲ್ಲೋ ಒಂದ್ ಕಡೆ ದೆವ್ವ ಹಿಡಿದಿದೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ದೆವ್ವ ಬಿಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟಿಗೆಯಿಂದ ಹೊಡೆಯುವಂತ ಕೆಲಸ ಮಾಡಿ ಇದೀಗ ಮಹಿಳೆಯ ಜೀವ ಹೋಗಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಹಾರಾಷ್ಟ್ರ ವ್ಯಾಪ್ತಿಯ ಮುರುಮ್ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಮಹಾರಾಷ್ಟ್ರದ ಮುರುಮ್ಗೆ ಈ ಒಂದು ಪ್ರಕರಣವನ್ನ ಹಸ್ತಾಂತರ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ದೆವ್ವ ಭೂತಗಳ ನಂಬಿಕೆಯಲ್ಲಿ ಇದೀಗ ಓರ್ವ ಮಹಿಳೆಯ ಜೀವವನ್ನ ಬಲಿ ಪಡೆದುಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಮತ್ತೊಂದು ಕಡೆ ತಾಯಿಯನ್ನ ಕಳೆದುಕೊಂಡು ಮಗ ಇದೀಗ ತಬ್ಬಲಿಯಾಗಿ ಅನಾಥವಾಗಿ ಕಣ್ಣೀರಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.